ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ. ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ. ಅಧಿವೇಶನದಲ್ಲಿ ಕ್ಷೇತ್ರಗಳ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಗಮನ ಸೆಳೆಯುವ ಬಗ್ಗೆ ಕಿತ್ತೂರು ಖಾನಾಪುರ ಶಾಸಕರು ಏನಂದ್ರು? ಹೌದು, ಇಂದಿನಿಂದ ರಾಜಧಾನಿ ಬೆಂಗಳೂರಿನಲ್ಲಿ ಅಧಿವೇಶನವು ಪ್ರಾರಂಭವಾಗಿದ್ದು, ಬೆಳಗಾವಿ ಜಿಲ್ಲೆಯ ಕಿತ್ತೂರು ಮತ್ತು ಖಾನಾಪುರ ಕ್ಷೇತ್ರಗಳ ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್ ಹಾಗೂ ವಿಠ್ಠಲ್ ಹಲಗೇಕರ್ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜ್ ಅವರು ಕ್ಷೇತ್ರಗಳ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಗಮನ ಸೆಳೆಯಲು ಮಾಡಿಕೊಂಡಿರುವ ಪ್ಲಾನ್ಗಳ ಬಗ್ಗೆ ಮುಕ್ತವಾಗಿ ಸಂವಾದ ಮಾಡಿದ್ದಾರೆ. ಏನಿವತ್ತು ಕಿತ್ತೂರು ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಂತ ಶ್ರೀ ಬಾಬಾ ಸಾಹೇಬ್ ಪಾಟೀಲ್ ಅವರು ನಮ್ಮ ಪತ್ರಿಕಾ ಸಮ್ಮುಖ ಸಿಕ್ಕಿದ್ದಾರೆ. ವಿಶೇಷವಾಗಿ ನಾಳೆಯಿಂದ ಒಂದ್ ರೀತಿ ಅಧಿವೇಶನದಲ್ಲಿ ಭಾಗಿಯಾಗ್ತಾವ್ರೆ. ಕ್ಷೇತ್ರದ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಮತ್ತೆ ಸಾಕಷ್ಟು ಒಂದ್ ರೀತಿ ಚುಕ್ಕೆ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ಕೆಲವು ಅಭಿಪ್ರಾಯ ಹಂಚ್ಕೊಳ್ಳೋಣ. ಸರ್ ನಮಸ್ತೆ. ವಿಶೇಷವಾಗಿ ಬೆಂಗಳೂರಿನಲ್ಲಿ ವಿಶೇಷವಾಗಿ ಅಧಿವೇಶನದಲ್ಲಿ ಭಾಗಿಯಾಗ್ತಾ ಇದ್ದೀರಾ. ವಿಶೇಷವಾಗಿ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಸಮಸ್ಯೆಗಳನ್ನ ಮಾಡ್ತಾ ಇದ್ದೀರಾ, ನಾಳೆ ಭಾಗವಹಿಸ್ತಾ ಇದ್ದೀರಾ, ಏನೇನು ಪ್ಲಾನ್ ಹಾಕೊಂಡಿದ್ದೀರಿ? ಡೆಫಿನೆಟ್ಲಿ ನಮ್ಮ ಕ್ಷೇತ್ರದಲ್ಲಿ ಹಲವಾರು ಸಮಸ್ಯೆಗಳದಾವ. ಬಹಳಷ್ಟು ದಿನಗಳಿಂದ ಬೇಕಾದಂಥ ಸೌಲಭ್ಯಗಳಾತು, ಸ್ವಲ್ಪ ಆಫೀಸಸ್ ಆಯ್ತು, ಇವಾಗ ಅವ್ರ ಬಗ್ಗೆ ಈಗಾಗಲೇ ಪ್ರಶ್ನೆಗಳನ್ನ ಹಾಕಿದ್ದೀವಿ. ಅವಕ್ಕೆ ಸರ್ಕಾರ ಉತ್ತರ ಕೊಟ್ಟಿದೆ ಹೋದ ಸಲನೂ. ಈ ಸಲ ಕೂಡ ಒಂದು ಪಾಸಿಟಿವ್ ಇದರಲ್ಲಿ ಪ್ರೊಸೆಸ್ ಆಗಿದಾವೆ. ಒಂದೊಂದಾಗಿ ತಾಲೂಕಿನ ಮಟ್ಟದಲ್ಲಿ ಆಫೀಸರ್ಸ್ಗಳು ತರುವಂಥದ್ದಾಗಲಿ, ಮೂಲಭೂತ ಸೌಕರ್ಯಗಳನ್ನು ಎಲ್ಲೆಲ್ಲಿ ವಂಚಿತವಾದಂಥ ಹಳ್ಳಿಗಳದಾವು ಅಲ್ಲಿ ತರಬೇಕು ಪ್ರಯತ್ನ ಮಾಡಕತ್ತಿದ್ದಾರೆ. ವಿಶೇಷವಾಗಿ ತಮ್ಮ ಅವಧಿಯಲ್ಲಿ ಒಂದ್ ರೀತಿ ಇತಿಹಾಸದಲ್ಲಿ ಪುಟಗಳು ಉಳಿತೈತೆ ಸರ್. ಈ ಬಾರಿ ಒಂದ್ ರೀತಿ ಕಿತ್ತೂರು ನಾಡಿ ಅಂತಕ್ಕಂಥದ್ದು ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಬ್ರಿಟಿಷರದ ಸಾಕಷ್ಟು ಧ್ವನಿ ಇರ್ತಕ್ಕಂಥವ್ರು 200ನೇ ವರ್ಷಕ್ಕೆ ಕಾಲಿಡ್ತಾ ಇದೆ ಸರ್. ವಿಶೇಷವಾಗಿ ಕೇಂದ್ರ ಸರ್ಕಾರದಿಂದ ಒಂದ್ ರೀತಿ ಸಾಕಷ್ಟು ಮಾಡ್ಬೇಕು ಅಂತ ಕಳೆದ ಬಾರಿ ಚರ್ಚೆ ಆಗಿತ್ತು. ಇಂಥ ಸಂದರ್ಭದಲ್ಲಿ ಈ ಬಾರಿ ಏನಾದ್ರು ಧ್ವನಿ ಎತ್ತಿರ ಸರ್? ಡೆಫಿನೆಟ್ಲಿ ಎತ್ತೀನಿ. ಯಾಕಂದ್ರೆ ಕಳೆದ ಬಾರಿ ಕೂಡ ಎತ್ತಿದ್ದೀನಿ. ಅದಾದ್ಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಒಂದು 2 ಸಲ ಮನವಿನೂ ಕೂಡ ಮಾಡ್ಕೊಂಡಿದ್ದೀನಿ. ಆ ಥರನಾಗಿ ಅವರು ಕೂಡ ಈ ಪ್ರಾಧಿಕಾರದ ವತಿಯಿಂದ ಏನು ಕೊಡಬೇಕಾದಂಥ ಅನುದಾನ, ಕೋಟೆ ಅಥವಾ ಚೆನ್ನಮ್ಮನ ಐತಿಹಾಸಿಕ ಸ್ಥಳಗಳನ್ನ ಪುನಶ್ಚೇತನ ಜೀರ್ಣೋದ್ಧಾರ ಮಾಡೋ ಸಲುವಾಗಿ ಫಂಡ್ಸ್ ಕೂಡ ಸ್ವಲ್ಪ ಮೀಸಲಿಟ್ಟಿದ್ದಾರೆ. ಅದು ಸಾಕಾಗೋದಲ್ಲ, ಇದೊಂದು ಡ್ರೈವ್ ಆಗಬೇಕು. ಒನ್ಸ್ ಫಾರ್ ಆಲ್ ಒಮ್ಮೆ ಆದ್ರೆ ಅದಕ್ಕೊಂದು ಮೆರಗು ಬರ್ತೈತೆ ಅನ್ನುವಂಥ ರೀತಿಯಲ್ಲಿ ಹೇಳಿದ್ದೀನಿ. ಅವರು ಸ್ಪಂದನೆ ಕೂಡ ಮಾಡಿ ಈಗಾಗಲೇ ಒಂದು ಮೀಟಿಂಗ್ ಕೂಡ ಮಾಡಿದವರು. ಫಸ್ಟ್ ವೀಕ್ ಆಫ್ ಆಗಸ್ಟ್ ಕೂಡ ಮೀಟಿಂಗ್ ಅರೇಂಜ್ ಮಾಡ್ತೀವಿ ಅಂತಂದರು. ಅದ್ರ ಜೊತೆಗೆ ಮೊನ್ನೆ KDP ಕೂಡ ಸ್ವಲ್ಪ ಚರ್ಚೆ ಮಾಡಿದ್ವಿ. ನಾನೊಬ್ಬನೇ ಅಲ್ಲ, ಚೆನ್ನಮ್ಮ ಕಿತ್ತೂರಿಗೆ ಸೀಮಿತ ಇದ್ದಂಥವಳಲ್ಲ, ಜಿಲ್ಲೆಗೆ ಬಡ ನಾಡಿ ಇದ್ದಂಥ ಎಲ್ಲ MLC MLA ಕೂಡ ಒಂದು ನಿಯೋಗ ಮಾಡ್ಕೊಂಡು ಮುಖ್ಯಮಂತ್ರಿ ಅವ್ರಿಗೆ ಭೇಟಿಯಾಗಿ ಏನೇನು ಮಾಡಬೇಕು ಅನ್ನುವಂಥ ಚರ್ಚೆ ಮಾಡುವಂಥದ್ದು ಮಾಡಿದೆವು. ಡೆಫಿನೆಟ್ಲಿ ನಮ್ಮ ಜಿಲ್ಲಾ ಮಂತ್ರಿಗಳು ಕೂಡ ಅದಕ್ಕೆ ಸಹಕಾರ ಕೊಟ್ಟು ಹೋಗಿ ಭೇಟಿಯಾಗಿ ಅದನ್ನು ಎಕ್ಸ್ಪ್ಲನೇಷನ್ ಕೊಟ್ಟು ಬರೋಣ ಅಂತ ಹೇಳಿದ್ದಾರೆ. ಬಹುತೇಕ ಈ ಅಧಿವೇಶನದಲ್ಲಿ ಅದನ್ನು ಮಾಡ್ತೀವಿ. 200ನೇ ವರ್ಷಕ್ಕೆ ಕಾಲಿಡ್ತಾ ಇದೆ ಸರ್. ಕೇಂದ್ರ ಸರ್ಕಾರದಿಂದನೂ ಸಹ ಸ್ವಲ್ಪ ನಿಮ್ಮ ಸಹಕಾರ ಬೇಕು, ಮತ್ತೆ ವಿಶೇಷವಾಗಿ ಸಂಸದರ ಸಹಕಾರ ಬೇಕು ಅಂತ ಇದಿದೆ ಸರ್. ವಿಶೇಷವಾಗಿ ಕೇಂದ್ರ ಸರ್ಕಾರದ ಅನುದಾನ ಪ್ಲಸ್ ಸಂಸದರದ ಒಂದ್ ರೀತಿ ಅನುದಾನ ನಿರೀಕ್ಷೆ ಮಾಡ್ತೀರಾ? ಅಲ್ಲ, ಆಗ್ರಹ ಡೆಫಿನೆಟ್ಲಿ ನಾನು ನಮ್ಮ ಸಂಸದರು ಕೂಡ ಮಾಡಬೇಕು, ನಾವು ಕೂಡ ಮಾಡಬೇಕು. ಅವ್ರ ಹಂತದಲ್ಲಿ ಅವ್ರು ಮಾಡಬೇಕು, ನನ್ನ ಹಂತದಲ್ಲಿ ನಾ ಮಾಡಬೇಕು. ಡೆಫಿನೆಟ್ಲಿ ಅದನ್ನು ಮೀರಿ ಕೂಡ ಮೊನ್ನೆ ಲಾಸ್ಟ್ ವೀಕ್ ಈಗ ಗಡ್ಕರಿ ಅವ್ರಿಗೂ ಕೂಡ ಒಂದು ಮನವಿ ಪತ್ರ ಕೊಟ್ಟು ಬಂದಿದ್ದೆವು. ನ್ಯಾಷನಲ್ ಹೈವೇ ಓಡೋದ್ರಿಂದ ಹಿಸ್ಟಾರಿಕಲ್ ಪ್ಲೇಸ್ ಐತಿ, ಇದನ್ನ ಡೆವಲಪ್ಮೆಂಟ್ಗೆ ನೀವು ಕೂಡ ಸಹಕಾರ ಮಾಡಬೇಕು ಅಂತೇಳಿ ಡೆಫಿನೆಟ್ಲಿ ಅದಕ್ಕೆ ಐ ವಿಲ್ ಕನ್ಸಿಡರ್ ದಿಸ್ ಮ್ಯಾಟರ್ ಅಂತ ಹೇಳಿದ್ದಾರೆ. ಪಾಸಿಟಿವ್ ಆಗಿ ಹೇಳಿದಾರು. ನೋಡೋಣ ಅದು ಯಾವ ಥರ ನಮಗೆ ಅನುಕೂಲ ಮಾಡ್ತಾರೆ ಅನ್ನುವಂಥದ್ದನ್ನು ಕಾದು ನೋಡ್ಬೇಕಾಗಿತ್ತು. ಇನ್ನೊಂದು ಸಂತೋಷದಾಯಕ ಮಾಸ್ಟರ್ ಪ್ಲಾನ್ ಅಂತಕ್ಕಂಥದ್ದು ಸಾಕಷ್ಟು ನೆನೆಗುದಿಗೆ ಬಿದ್ದಿತ್ತು ಕಿತ್ತೂರು ಪಟ್ಟಣಕ್ಕೆ. ತಾವು ವಿಶೇಷ ಮುತುವರ್ಜಿ ವಹಿಸಿ ಅಧಿಕಾರಿಗಳಿಗೆ ಒಂದ್ ರೀತಿ ಸಾಕಷ್ಟು ಪಟ್ಟು ಹಿಡಿದು ಮಾಡಿಸ್ತಾ ಇದ್ದೀರಾ. ಇವತ್ತು ಒಂದ್ ರೀತಿ ಅದು ಕಾರ್ಯರೂಪಕ್ಕೆ ಬಂದಿದೆ. ಇದ್ರ ಬಗ್ಗೆ ಏನನ್ಸ್ತದೆ ಸರ್? ಡೆಫಿನೆಟ್ಲಿ ಅಲ್ಲೇ ನಾನು ಅನ್ನೋಕ್ಕಿಂತ ಜನರಿಗೂ ಅದು ಬೇಕಾಗಿತ್ತು. ಡೆಫಿನೆಟ್ಲಿ ಎಲ್ಲೋ 1-2% ಮಂದಿ ಇದಿಲ್ಲ. ಇವನ್ ಎಲ್ಲ ಜನರು ಕೂಡ ಸಹಕಾರ ಕೊಟ್ಟಿದ್ದಾರೆ. ಸ್ವಲ್ಪ ಸಣ್ಣ ಒಂದು 2 ಇನ್ಸಿಡೆಂಟ್ಸ್ ಬಿಟ್ಟರೆ ಬಹುತೇಕ ಯಾರಿಗೂ ಅದು ಬೇಡಾದ ರೀತಿಯಲ್ಲಿ ಇದಿರಲಿಲ್ಲ. ಯಾಕಂದ್ರೆ ಸಿಟಿ ಬೆಳೆಯತೈತಿ, ಕಮರ್ಷಿಯಲ್ ಏರಿಯಾ ಐತಿ,
ಅವ್ರಿಗೂ ಐತಿ ಒಳಗೆ ಬೆಳಿಬೇಕಪ್ಪ ಮಾಡತ್ತಾನು ಇವ್ರು ಮಾಡ್ಬೇಕಂತ. ಮತ್ತೆ ನಾನು ಕೂಡ ಎಲ್ಲರನ್ನೂ ಭೇಟಿ ಆದೆ. ನಮ್ಮ ಪಕ್ಷ ಅಲ್ಲ, ವಿರೋಧ ಪಕ್ಷದವ್ರು ಕೂಡ ಹೋಗಿ ರಿಕ್ವೆಸ್ಟ್ ಮಾಡಿದಾಗ ಪಾಪ ಹಾನರರಿ ಮಾಡಿದ್ದಾರೆ. ಅದ್ರಾಗ ಎರಡು ಮಾತಿಲ್ಲ. ಇದೇನು ಆ ಕ್ರೆಡಿಟ್ ತಗೋಬೇಕನ್ನುವಂಥ ಇದಕ್ಕೆ ಮಾಡಿದ್ದಲ್ಲ ಅದು. ಬಟ್ ಫ್ಯೂಚರ್ ಕಿತ್ತೂರು ಬೆಳವಣಿಗೆ ಆಗ್ಬೇಕಾದ್ರೆ ಅದಕ್ಕೊಂದು ಐತಿಹಾಸಿಕ ಮೆರುಗು ಕೊಡಬೇಕು. ಅದ್ರ ಹಿಂಬಲೆ ಅಂತನಕೇನ ಅದನ್ನು ಒಡೆದು ಗ್ರ್ಯಾಂಟ್ ತರುವಂಥ ಕೆಲಸ ಮಾಡಿಲ್ಲ. ಗ್ರ್ಯಾಂಟ್ ರಿಸರ್ವ್ ಐತಿ. ನೆಕ್ಸ್ಟ್ ಡೇ ಅದಕ್ಕೆ ಕೆಲಸ ಚಾಲೂ ಆಗುವಂಥ ರೀತಿಯಲ್ಲಿ ನೋಡ್ಕೊಂಡು ಮಾಡಿದೆವು. ಇನ್ನೂ ಕೂಡ ಇದು ಮುಗಿದ ತಕ್ಷಣ ಮತ್ತು ನನಗೆ ಭರವಸೆ ಕೊಟ್ಟಿದ್ದಾರೆ PWD ಮಂತ್ರಿಗಳು. ಇನ್ನೂ ಕೂಡ ಅದು ದಕ್ಷಿಣ ಉತ್ತರ ನೆಕ್ಸ್ಟ್ ಫೇಸ್ ಕೂಡ ಅದಕ್ಕೂ ಗ್ರ್ಯಾಂಟ್ ಕೊಡ್ತೀನಿ ಅಂದಿದ್ದಾರೆ. ಇದು ಮುಗಿದ ತಕ್ಷಣ ಅದನ್ನು ತಗೋತೀವಿ. ಮಲಪ್ರಭಾ ಸಕ್ಕರೆ ಕಾರ್ಖಾನೆಗೆ ಸಂಬಂಧಿಸಿದಂತೆ ಕೆಲವು ರೈತ ಸಿಕ್ಕಾಪಟ್ಟೆ ಸಾಕಷ್ಟು ರಾಜ್ಯಾದ್ಯಂತ ಒಂದ್ ರೀತಿ ಇದಾಗಿದೆ. ವಿಶೇಷವಾಗಿ ನಿಮ್ಮ ಕ್ಷೇತ್ರದಲ್ಲೂ ಸಹ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಏನ್ ಮಾರ್ಗದರ್ಶನ? ಡೆಫಿನೆಟ್ಲಿ ಅದ್ರ ಬಗ್ಗೆ ಲಾಸ್ಟ್ ವೀಕ್ ಕೂಡ ಒಂದು ಮೀಟಿಂಗ್ ಮಾಡಿದ್ವಿ. ಎಲ್ಲೆಲ್ಲಿ ಕಲುಷಿತ ನೀರು ಅಥವಾ ಹೈಜಿನಿಕ್ ವಾಟರ್ ಕೊಡ್ಬೇಕು ಎಲ್ಲರಿಗೂ ಅನ್ನೋಂಥ ದೃಷ್ಟಿಯಿಂದ ನಿನ್ನೆ ಕೂಡ ಒಂದು ಸಣ್ಣ ಇನ್ಸ್ಟೆನ್ಸ್ ಆಗಿ ಒಂದು ಸ್ವಲ್ಪ ಜನ ಇದಾಗಿದ್ದಾರೆ. ಬಟ್ ಏನು ಅಂಥದ್ದೇನಿದ್ದಿಲ್ಲ. ಇವತ್ತು ನಾನು ರಿಪೋರ್ಟ್ ಮಾಡಿದ್ದೀನಿ. DHO ಕೂಡ ಹೋಗಿ ಪರಿಶೀಲನೆ ಮಾಡಿ ಸ್ವಲ್ಪ ನೀರು ಕಲುಷಿತ ಆಗಿದ್ದರಿಂದ ಆಗೈತಿ. ಅವರು PDOಗಳನ್ನ ಮತ್ತು ಅಧಿಕಾರಿಗಳು ಕರೆದು ಅದನ್ನು ಮತ್ತೆ ಯಥಾಸ್ಥಿತಿ ಅದನ್ನು ಪ್ಯೂರ್ ನೀರು ಹೋಗುವಂಗೆ ಮಾಡಿದ್ರು. ಎಲ್ಲೋ ಸ್ವಲ್ಪ ಬ್ರೇಕೇಜ್ ಆದ ಕೂಡಲೇ ಕಂಟ್ಯಾಮಿನೇಷನ್ ಆಗಿತ್ತು. ಮತ್ತು ಅದ್ರ ಬಗ್ಗೆ ಅಲರ್ಟ್ ಐತಿ. ಎಲ್ಲರಿಗೂ ಕೂಡ ಹೇಳಿದ್ದೇವೆ, ಮಾತಾಡೋಣ ಅದನ್ನು. ನಿಮ್ಮ ಕ್ಷೇತ್ರದಲ್ಲೂ ಸಹ ಎರಡು ಸ್ಥಳೀಯ ಸಂಸ್ಥೆಗಳಿದೆ ಸರ್, ಒಂದು ಕಿತ್ತೂರು ಪಟ್ಟಣ ಪಂಚಾಯತಿ ಮತ್ತೆ MK ಹುಳಿ ಪಟ್ಟಣ ಪಂಚಾಯತಿ. ವಿಶೇಷವಾಗಿ ಚುನಾವಣೆ ಆಗಿ 2.5 ವರ್ಷ ಆಗ್ತಾ ಬಂತು, ಅಧ್ಯಕ್ಷ ಉಪಾಧ್ಯಕ್ಷ ಆಗಿಲ್ಲ. ವಿಶೇಷವಾಗಿ ತಾವೇನಾದ್ರು ಚರ್ಚೆ ಮಾಡ್ತೀರಿ? ಅಲ್ಲ, ಚರ್ಚೆ ಮೊದಲೇ ಆಗಿದೆ. ಅದು ಇಟ್ಸ್ ಇನ್ ದ ಕೋರ್ಟ್ ಮ್ಯಾಟರ್ಸ್ ಆಗಿ ಚರ್ಚೆ ಮಾಡಿದ್ರು ಏನು ಇದೆಲ್ಲ. ಕೋರ್ಟ್ ವಿಲ್ ಗಿವ್ ದ ಡಿಸಿಷನ್ ಬಂದ ತಕ್ಷಣ ಅದನ್ನು ಸರ್ಕಾರ ಅದನ್ನು ಕೊಡ್ತೈತ್ರಿ. ಅದನ್ನು ಏನಾದ್ರು ರಿಸರ್ವೇಷನ್ ಪಾಲಿಸೀಸ್ ಪ್ರಕಾರ ಅಧ್ಯಕ್ಷ ಉಪಾಧ್ಯಕ್ಷ ಬರ್ತಾರೆ. ಒಟ್ಟಾರೆ ಕ್ಷೇತ್ರದ ಜನತೆಗೆ ಏನ್ ಹೇಳಿ ಬಯಸ್ತೀರಿ? ಜನತೆಗೆ ನೋಡ್ರಿ, ಒಳ್ಳೆ ಈ ಸಲ ಎಕ್ಸ್ಪೆಕ್ಟೆಡ್ ರೈನ್ಫಾಲ್ ಅಬವ್ ಎವರೇಜ್ ಐತಿ. ಇದು ಒಳ್ಳೆ ಇನ್ನಷ್ಟು ಮಳೆ ಆಗಲಿ. ಕ್ಷೇತ್ರ ಜನತೆಗೆ ಬಯಸೋದು ಏನಂತಂದ್ರೆ, ನಮ್ಮದೆಲ್ಲ ಕೃಷಿ ಅವಲಂಬಿತ ಪ್ರದೇಶ. ಮಳೆ ಒಳ್ಳೇದಾದ್ರೆ ಎಲ್ಲರೂ ರೈತರು ಸುಖವಾಗಿರ್ತಾರೆ. ಯಾವ ರೋಗ ರುಜಿ ಬರದಂಗೆ ಇರಲಿ ಅನ್ನೋಂಥದ್ದನ್ನು ಬೇಡ್ಕೊಳ್ಳೋದು ಇಷ್ಟ ದೇವ್ರಿಗೆ. ಇವಷ್ಟಾದ್ರೆ ಡೆಫಿನೆಟ್ಲಿ ರೈತರ ಜೀವನ ಆಶಾಭಾವನೆಗಾಗಿ ಒಂದು ಒಳ್ಳೆ ರೀತಿಯಿಂದ ಹೋಗ್ತೈತೆ. ಅದ್ರ ಜೊತೆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಕೊಡುವಂಥ ಕೆಲಸ ನಮ್ಮದು. ಬೇಕಾದಂಥವು ಸ್ವಲ್ಪ ರೋಡ್ಸ್ ಇರಲಿ, ಡ್ರೈನ್ಸ್ ಇರಲಿ, ಮತ್ತೊಂದು ಸಣ್ಣ ಸಣ್ಣ CDs, ಬ್ರಿಡ್ಜಸ್, ಮತ್ತು ಅವನ್ನ ಸರ್ಕಾರ ಹಂತದಲ್ಲಿ ಅದಾವು, ಥೋಡೆ ಸ್ಟಾರ್ಟ್ ಆಗಿದಾವು, ಸ್ಟಾರ್ಟ್ ಆಗೋ ಹಂತದಲ್ಲಿದ್ದಾವೆ. 1 by 1 ಆಗ್ತಾ ಹೋಗ್ತಾವೆ. ಇವಿಷ್ಟು ಒಟ್ಟಾರೆ ಗೊತ್ತಾಯ್ತಲ್ಲ. ಕಿತ್ತೂರು ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಂತ ಶ್ರೀ ಬಾಬಾ ಸಾಹೇಬ್ ಪಾಟೀಲ್ ಅವರ ಅಭಿಪ್ರಾಯ. ನಮಸ್ಕಾರ, ಥ್ಯಾಂಕ್ ಯು ಬಸವರಾಜ್. ಏನ್ ತಯಾರು ಮಾಡಿದ್ರಿ ಅದ ನಾ ಹಂಚ್ತೇವ್, ಅಷ್ಟ ನಮ್ದ ಕೆಲಸ. ವಿಧಾನಸಭಾ ಒಂದ್ ರೀತಿ ಇದು ಅಧಿವೇಶನ ಸ್ಟಾರ್ಟ್ ಆಗ್ತಾ ಇದೆ ಸರ್. ಕಳೆದ ಬಾರಿ ಒಂದ್ ರೀತಿ ಪರಿಣಾಮಕಾರಿಯಾಗಿ ಎತ್ತಿದ್ರಿ ಧ್ವನಿ. ಈ ಬಾರಿ ಆದ್ರೂ ಏನಾದ್ರು ಕ್ಷೇತ್ರದ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ದೊಡ್ಡ ಏನ್ ಎಲ್ಲಾ ಸಮಸ್ಯೆ ಬಹಳ ಸಮಸ್ಯೆ ಅದ, 100ಕ್ಕಿಂತ ಹೆಚ್ಚು ಅದಾರ. ಮೇನ್ ಒಂದ ಗಮನ ಕೊಡ್ತೀವಿ, ಈಗ ಹೇಳಂಗಿಲ್ಲ. ಒಂದ್ ಅಧಿವೇಶನದಲ್ಲಿ 1-2 ಅಷ್ಟ. ಯಾಕ ಇದು ಒಂದ ಭಾರ ಅಂತ ಹೇಳ್ತಾರ ಮರಾಠಿನಲ್ಲಿ. ಭಾರ ಮಾಡಿದ್ರೆ ಏನೂ ಸಿಗಂಗಿಲ್ಲ. ಒಂದ್ ಅಷ್ಟ ಈ ರೋಡ್ ಬೇಕು. 100 ರೋಡ್ ಅದಾರಿ, ಒಂದ ರೋಡ್ ಮಾಡ್ರಿ, ಇದ ಮಾಡ್ಬೇಕು. ಈ ಪ್ರಕಾರ ಮಾತಾಡ. ಈಗ ಲೋಕಸಮರದಲ್ಲಿ ವಿಶೇಷವಾಗಿ ನುಡಿದಂತೆ ನಡೆದಿದ್ದೀರಾ ಸರ್ ನೀವು. MP ಅವ್ರಿಗೆ ನುಡಿದಂತೆ ಲೀಡ್ ಗಳನ್ನ ತಗೊಂಡ್ ಕೊಟ್ಟಿದ್ದೀರಾ, ಅತಿ ಹೆಚ್ಚು ಲೀಡ್ ಗಳನ್ನ ಕೊಟ್ಟಿದ್ದೀರಾ ಸರ್. ವಿಶೇಷವಾಗಿ ಏನು ಲೋಕಸಭಾ ಸದಸ್ಯರು ಇದರಿಂದ ತುಂಬಾ ಆತ್ಮೀಯರು ಇದ್ದಾರೆ, ಅವರಿಂದ ಏನು ನಿರೀಕ್ಷೆಗಳು ಮಾಡ್ತೀರಾ ಸರ್ ಖಾನಾಪುರ ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಸಂಬಂಧಿಸಿದ? ಈಗ ನೋಡ್ರಿ, MP ಅಂದ್ರ ಇದು ಲೋಕಸಭೆನಲ್ಲಿ ದೇಶ ಬಗ್ಗೆ ಏನೇನ್ ಸಮಸ್ಯೆ ಬಗ್ಗೆ ಏನ್ ಕಾಯ್ದೆ ಮಾಡ್ಬೇಕು, ದೊಡ್ಡ ಪ್ರಾಜೆಕ್ಟ್ ಮಾಡ್ಬೇಕು, ಇದು ಕೆಲಸ ಅದ ಎಲ್ಲಾರಿಗೆ ಗೊತ್ತದ. ನಮ್ಮ MP ಇವರು ತಳಗಿಂದ ಅಂದ್ರ MLA 6 ಬಾರಿ MLA ಆಗಿ, ಸಚಿವ ಶಿಕ್ಷಣ ಸಚಿವ ಆಗಿ, ಸ್ಪೀಕರ್ ಆಗಿ ಇವರು ಕೆಲಸ ಮಾಡಿದ್ರು.
ಈ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೇ ಸಣ್ಣ ಸಣ್ಣ ಸಮಸ್ಯೆ ಅದಾರಲ್ಲ ಇವ್ರಿಗೆ ಪಕ್ಕಾ ಗೊತ್ತದ. ಈಗ ನೋಡ್ರಿ, ಇವರು ಲಾಸ್ಟ್ ಟೈಮ್ ಭೇಟಿ ಮಾಡಿದ್ರು ನಮ್ಮ ಖಾನಾಪುರ್ಗೆ. ಅಲ್ಲೇ ಒಂದು ಕಿಡ್ನಿ ಡಯಾಲಿಸಿಸ್ ಪೇಷಂಟ್ ಭೇಟಿ ಆಯ್ತು. ಮತ್ತೆ ಇವರಿಗೆ ಒಂದು ಅಪ್ಲಿಕೇಶನ್ ಕೊಟ್ಟಿದ್ರು, ಸರ್ ನಮಗೆ ಡಯಾಲಿಸಿಸ್ ಇಲ್ಲೇ ಮಷಿನ್ ಸಮೀಪ ಮಾಡ್ರಿ, ನಾ ಬೆಳಗಾವ್ ಹೋಗಾಕ ಬರಾಕ ನಮ್ಮ ಕಡೆ ಪ್ರಾಬ್ಲಮ್ ಬರ್ತಾರೆ ಅಂತ ಒಂದು ಶಬ್ದ ಇವರು ಇನಲ್ಲಿ ಹಾಕಿದ ಮೇಲೆ 2 ದಿನದಲ್ಲಿ ಶಪಥ ಇವರು ತಗೊಂಡು ಒಂದು ಫೋನ್ ನಮಗೆ ಬಂತು, ನಿಮ್ಮ ಕ್ಷೇತ್ರದಲ್ಲಿ 2 ಡಯಾಲಿಸಿಸ್ ಮಷಿನ್ ಸ್ಯಾಂಕ್ಷನ್ ಆಯ್ತು, ನೀವು ಜಾಗ ಸಮಸ್ಯೆ ನೋಡ್ರಿ ಅದ ಉದ್ಘಾಟನೆ ಮಾಡೋದು ಅಂತ ಹೇಳಿದ್ರು. ಈಗ 12 ತಾರೀಕಿಗೆ ಇವರು ಡಯಾಲಿಸಿಸ್ ಮಷಿನ್ ಸ್ಟಾರ್ಟ್ ಆಗ್ತಾರೆ. ಅದ ಒಂದು ಎಕ್ಸಾಂಪಲ್ ಕೊಟ್ಟಿದ್ದು. ಮತ್ತು ಒಂದು ರೂಮ್ ಬಗ್ಗೆ, ಸ್ಕೂಲ್ ರೂಮ್ ಬಗ್ಗೆ 2 ರೂಮ್ ಈಗ ಸದ್ಯ ಆದೇಶ ಕೊಟ್ಟಿದ್ದೀವಿ. ಈ ಪ್ರಕಾರ ಇವರು MLA ಕೆಲಸ, ಲೋಕಸಭಾ ಕೆಲಸ ಕಿಂತ MLA ಕೆಲಸ ಚಲೋ ಮಾಡ್ತಾರಂತ ನಮ್ಗೆ, ನಮ್ಮ ಅರ್ಧ ಕೆಲಸ ಇವರು ಮಾಡ್ತಾರಂತ ನಮ್ಗೆ ಗ್ಯಾರಂಟಿ. ಕಳೆದ ಬಾರಿ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಒಂದು ಅಭಿಪ್ರಾಯ ಮಾಡಿದೆ ಸರ್. ಮಾಜಿ ಶಾಸಕಿಯರಾಗಿರ್ತಕ್ಕಂಥ ಅಂಜಲಿ ನಿಂಬಾಳ್ಕರ್ ಅವರು ಪದೇ ಪದೇ ನನ್ನ ಒಂದು ಕ್ಷೇತ್ರಕ್ಕೆ ನನ್ನ ಅಧಿಕಾರದಲ್ಲಿ ಹಸ್ತಕ್ಷೇಪ ಮಾಡ್ತಾವ್ರೆ, ಅಧಿಕಾರಿಗಳ ಒಂದು ಇದ್ ಮಾಡ್ತಾವ್ರೆ ಮತ್ತೆ ಅಂತ ಹೇಳ್ಬಿಟ್ಟು ಇದ್ ಮಾಡಿದ್ರಿ. ಈಗ ಏನಾರು ಆ ಒಂದು ಟಾರ್ಚರು ಅಥವಾ ಹಸ್ತಕ್ಷೇಪ ನಿಂತಿದೆಯಾ? ಈಗ ನೋಡ್ರಿ, ಈಗ ಟಾರ್ಚರ್ ಮಾಡಕ ಇದು ನಾ MLA ಅದಾರ. ಈಗ ಏನ್ ಅಧಿಕಾರ ನಮ್ಗೆ ಅದಾರ ನಮ್ಗೆ ಗೊತ್ತದ. ಯಾಕೆ ನಿಮ್ದ ಹೆಸರು ತಗೊಂಡ ನಮ್ಗೆ ನೀವು ಟಾರ್ಚರ್ ಮಾಡ್ತೀರಿ ಅಂತ ನಾ ಹೇಳಂಗಿಲ್ಲ. ಹಸ್ತಕ್ಷೇಪಗಳು ಪದೇ ಪದೇ ಈಗ ಇವರು ಸರ್ಕಾರ ಇದ್ರ ಇವರು ಎಲ್ಲಾ ಮಂತ್ರಿಗಳು ಶಾನೆ ಇರ್ತಾರೆ. ಇವ್ರ ಕೆಲಸ ಏನ ಎಲ್ಲರಿಗೆ ಸಮಾನ ನೋಡ್ತಾರೆ. ಯಾರು ಇವ್ರಿಗೆ ಸಮೀಪ ಆದ್ರ ಇವ್ರಿಗೆ ತ್ರಾಸ ಮಾಡೋಣ ಅಂತ ಇವ್ರು ದುಡ್ಡಿದಿಂದ ಆಗಂಗಿಲ್ಲ. ನೀವು ಹೇಳ್ರಿ, ಏನ್ ಹೇಳಿದ್ರ ನೀವು ಹೇಳ್ರಿ, ಅಲ್ಲೇ ಆಗ್ಬೇಕಲ್ಲ, ಅಲ್ಲಿಂದ ಬರ್ಬೇಕಲ್ಲ. ಅದ ನಮ್ದ ಗ್ಯಾರಂಟಿ ಅದ. ಯಾರದು ಪಬ್ಲಿಕ್ ಸರ್ವೆಂಟ್ ಇರ್ತಾರೆ, ಲೋಕಪ್ರತಿನಿಧಿ ಇರ್ತಾರ, ಈ ಯಾರು ಹೇಳ್ತಾರ ಈ ಪ್ರಕಾರ ಮಾಡಂಗಿಲ್ಲ. ಯಾಕಂದ್ರೆ ನಾ ಶಪಥ ತಗೋತೇವೆ. ಅಲ್ಲೇ ಏನ್ ಶಪಥ ತಗೋತೇವೆ ನಿಮ್ಗೆ ಗೊತ್ತದ. ಈ ಪ್ರಕಾರ ಇವರು ಕೆಲಸ ಮಾಡ್ತಾರೆ. ಇವರು ಹೇಳಿದ ಪ್ರಕಾರ ಇವರು ಮಾಡ್ತಾರಂತ ನಾ ಆರೋಪ ಮಾಡಂಗಿಲ್ಲ. ಸರ್, ಈಗ ಇನ್ನೊಂದು ಲೋಕಸಮರದಲ್ಲಿ ನಿಮ್ಮ ಬಿಜೆಪಿ ನಾಯಕರು ಮತ್ತೆ ವಿಶೇಷವಾಗಿ ಮಾಜಿ ಶಾಸಕರಾಗಿರ್ತಕ್ಕಂಥ ಅರವಿಂದ್ ಪಾಟೀಲ್ ಅವರು, ಪ್ರಮೋದ್ ಕೋಚೇರಿ ಮತ್ತೆ JDS ನ ನಾಸಿರ್